ಮಾದೂರು ತಾಲೂಕಿನ ಚಾಮನಹಳ್ಳಿಯಲ್ಲಿ ಚರ್ಮವಾದ್ಯ ತರಬೇತಿ ಕಾರ್ಯಾಗಾರದ ಸಮಾರೋಪ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಬೆಂಗಳೂರು, ಅಖಿಲ ಕರ್ನಾಟಕ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಸಂಘಗಳ ಒಕ್ಕೂಟ, ಕರ್ನಾಟಕ ಜಾನಪದ ಪರಿಷತ್ ಇವರ ವತಿಯಿಂದ ಸೋಮವಾರ ಸಂಜೆ ಆಯೋಜಿಸಿದ್ದ ಈ ತರಬೇತಿ ಕಾರ್ಯಕ್ರಮದಲ್ಲಿ ತರಬೇತಿ ಪಡೆದವರಿಗೆ ಪ್ರಶಸ್ತಿ ಪತ್ರ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ಕೆಎಂ ವಸುಂಧರಾ ಅವರು ಮಾತನಾಡಿ, ಚರ್ಮವಾದ್ಯ ತರಬೇತಿ ಪಡೆಯುವುದರಿಂದ ಸಂಸ್ಕೃತಿ ಉಳಿಸುವ ಜೊತೆಗೆ ಯುವಕರು ಉದ್ಯೋಗ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದರು. ಚರ್ಮದಿಂದ ಚಪ್ಪಲಿ, ಬ್ಯಾಗ್, ಪರ್ಸ್ ಸೇರಿದಂತೆ ಇನ್ನಿತರ ಉತ್ಪನ್ನಗಳನ್ನು ತಯಾರಿಸುವ ಮೂಲಕ ಚರ್ಮ ಕೈಗಾರಿಕೆಗೂ ನಿಗಮ ಹೆಚ್ಚಿನ ಹೊತ್ತು ನೀಡಿದ್ದು, ರಾಜ್ಯದಲ್ಲಿ ಈಗಾಗಲೇ ಸುಮಾರು 18 ಮಳಿಗೆಗಳನ್ನು ಆರಂಭಿಸಿದ್ದು, ಶೀಘ್ರವಾಗಿ ಮಂಡ್ಯದಲ್ಲೂ ಜೂನ್ ತಿಂಗಳಲ್ಲಿ ಲಿಡ್ಕರ್ ಮಳಿಗೆಯನ್ನು ತೆಗೆಯಲು ನಿಗಮದ ವತಿಯಿಂದ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಿಪಿ ಸ್ವಾಮಿ ಈ ಸಂದರ್ಭದಲ್ಲಿ ಮಾತನಾಡಿ, ಜಾನಪದ ಕಲೆಗಳು ತನ್ನದೇ ಆದ ಮಹತ್ವ ಹೊಂದಿದೆ. ಜೊತೆಗೆ ವ್ಯಕ್ತಿಯ ಬದುಕು ರೂಪಿಸಿಕೊಳ್ಳಲು ಹಾಗೂ ಉದ್ಯೋಗ ಪಡೆದುಕೊಳ್ಳಲು ಸಹಕಾರಿಯಾಗಿದೆ. ನಿರಂತರ ಪರಿಶ್ರಮ ಪಟ್ಟರೆ ಯಾವುದೇ ಕಲೆಯಲ್ಲೂ ಯಶಸ್ವಿಯಾಗಿ ಜನಪ್ರಸಿದ್ಧಿ ಪಡೆಯಬಹುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ನಾಗರಾಜ್, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಕೀಲಾರ ಕೆಎಂ ಕೃಷ್ಣೇಗೌಡ, ತರಬೇತಿದಾರ ಸಿ ಮಂಜುನಾಥ್, ಅಖಿಲ ಕರ್ನಾಟಕ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಸಂಘದ ಚಾಮನಹಳ್ಳಿ ಮಂಜು, ನಿಗಮದ ಜಿಲ್ಲಾ ಸಂಚಾಲಕ ಚೇತನ್ ಸೇರಿದಂತೆ ಹಲವರಿದ್ದರು. ಶ್ರದ್ಧೆಯಿಂದ ಕಲಿತ್ಕೊಂಡು ಇದರಲ್ಲಿ ಯಾವುದೇ ರೀತಿಯ ನಾವೇನು ಒಂದು ನೆಗ್ಲೆಕ್ಟ್ ಮಾಡ್ತೇನೆ, ತಿರಸ್ಕಾರ ಮನೋಭಾವವಿರುತ್ತೆ, ಅದಕ್ಕೆ ಅದರದೇ ಆದ ಗೌರವ ಇದೆ ಅಂತ ಅದನ್ನು ಸೂಚಿಸಿಕೊಂಡು ಆ ಮೂಲಕ ನಾವು ಅದನ್ನು ಉಳಿಸ್ಕೊಂಡು ಈ ಕಲೆಯನ್ನು ಉಳಿಸ್ಕೊಂಡು ಹೋದರೆ ಡೆಫಿನೆಟ್ ಆಗಿ ಖಂಡಿತವಾಗ್ಲೂ ನಾವು ಇದನ್ನು ಮುಂದಿನ ಪೀಳಿಗೆಗಳಿಗೆ ಮತ್ತು ನಮ್ಮ ಸಮಾಜದಲ್ಲಿ ಪರಿಣಾಮಕಾರಿಯಾದಂತಹ ಉದ್ಯೋಗವಾಗಿ ಮಾಡ್ಕೊಂಡು ಇದರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ. ಸೊ ಯಾಕೆ